ವೀಕ್ಷಕರೇ, ಗೃಹಲಕ್ಷ್ಮಿಯ 29ನೇ ಕಂತಿನ ಒಂದು ನಿರೀಕ್ಷೆಯಲ್ಲಿದ್ದಂತ ಫಲಾನುಭವಿಗಳಿಗೆ ಅಕಸ್ಮಾತ್ ಆಗಿ ಒಂದು ವೇಳೆ ಈ ಒಂದು ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ನಿಮಗೆ ಜಮಾ ಆಗದೇ ಇದ್ರೆ ನೀವು ತಕ್ಷಣದಲ್ಲಿಯೇ ನೀವು ಅದರ ಒಂದು ಅಪ್ಡೇಟ್ ಅನ್ನು ಮಾಡ್ಕೊಳ್ಬೇಕು. ಅದನ್ನ ಯಾವ ರೀತಿ ಅಂತ ಕೂಡ ತಿಳಿಸ್ಕೊಡ್ತೀನಿ. ಅಲ್ಲಿ ಈ ಕೆವೈಸಿ ಪರಿಶೀಲನೆಯನ್ನು ಮಾಡ್ಕೋಬೇಕು. ನೀವು ನಿಮ್ಮಲ್ಲಿರುವಂತಹ ಒಂದು ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಅನ್ನ ಈ ಕೆವೈಸಿ ಆಗಿದೆ ಅಥವಾ ಇಲ್ಲ ಎನ್ನುವಂತದನ್ನ ಒಮ್ಮೆ ಖಾತ್ರಿಪಡಿಸಿಕೊಳ್ಳಬೇಕು. ನಿಮ್ಮಲ್ಲಿರುವಂತಹ ಗ್ರಾಮ ಒಂದು ಕೇಂದ್ರಗಳಿಗೆ ಹೋಗಿ ಇದರ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ ಅನ್ನ ತಕ್ಷಣದಲ್ಲಿ ಮಾಡಿಸ್ಕೊಳ್ಬೇಕು. ಆನಂತರ ಇಲ್ಲಿ ಎರಡನೇದಾಗಿ NPCI ಮ್ಯಾಪಿಂಗ್ ಅಂತ ಬರುತ್ತೆ. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಆಗದೆ ಇದ್ರೆ ತಕ್ಷಣದಲ್ಲಿಯೇ ಮಾಡ್ಕೊಳ್ಬೇಕು ಅದನ್ನು ಕೂಡ. ಸೊ ಅದು ಅಷ್ಟೇ ಆದ್ರೂ ಸಾಲದು, ಸರ್ವರ್ ನಲ್ಲಿಯೂ ಕೂಡ ಸಕ್ರಿಯವಾಗಿರ್ಬೇಕು. ಇದನ್ನ ನೀವು ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ತಕ್ಷಣದಲ್ಲಿ ಅಪ್ಡೇಟ್ ಅನ್ನು ಮಾಡ್ಕೊಳ್ಬೇಕು. ಇದಿಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತ ಲಿಖಿತ ದೂರನ್ನ ಕೂಡ ಸಲ್ಲಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ಸಿದ್ಧಪಡಿಸಿಕೊಂಡು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಹೋಗಿ ಇದರ ಒಂದು ದೂರನ್ನ ಕೂಡ ಸಲ್ಲಿಸಬೇಕು. ನೀವು ನನ್ನ ಈ ಒಂದು ಮಾಹಿತಿಯನ್ನು ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನನ್ನ ಚಾನಲ್ ಅನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗೋನು. ಎಲ್ಲರಿಗೂ ಧನ್ಯವಾದ.